ನಾನಿವತ್ತು ನೆಲನೆಕ್ಕರಿಕೆ ಗಿಡದ ತಂಬುಳಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ಇದು ನೋಡಿ ನೆಲಕ್ಕೆ ಹಬ್ಬಿಕೊಂಡು ಬೆಳೆಯುತ್ತೆ. ಗಿಡ ನೆಕ್ಕರಿಕೆ ಗಿಡವಾಗಿ ಬೆಳೆದರೆ ಇದು ನೆಲಕ್ಕೆ ಹಬ್ಬಿಕೊಳ್ಳುತ್ತೆ, ಗಿಡ ಆಗಲ್ಲ. ಈ ರೀತಿ ಮಳೆಗಾಲದಲ್ಲಂತೂ ಎಲ್ಲ ಕಡೆ ಹಬ್ಬಿಕೊಂಡು ಬೆಳೆಯುತ್ತೆ. ನೋಡಿ ಈ ಗಿಡ ಈ ರೀತಿ ಇರುತ್ತೆ. ಹಾಗೆ ಔಷಧೀಯ ಗುಣಗಳು ಕೂಡ ಹೇರಳವಾಗಿದೆ ಇದರಲ್ಲಿ. ಇದರ ಎಲೆಗಳು ಸ್ವಲ್ಪ ಚಿಕ್ಕದಾಗಿರುತ್ತೆ. ಇದನ್ನು ಸೇವಿಸೋದ್ರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಿ ಆಗುತ್ತೆ. ಹಾಗೆ ಇದು ತಂಪಿನ ಗುಣ ಜಾಸ್ತಿ ಹೊಂದಿರೋದ್ರಿಂದ ನಮ್ಮ ದೇಹದಲ್ಲಿ ಹೀಟ್ ಆದಾಗ ನಾವು ಇದನ್ನು ಸೇವನೆ ಮಾಡಬಹುದು. ನೋಡಿ ಮಳೆಗಾಲದಲ್ಲಂತೂ ತುಂಬ ಚೆನ್ನಾಗಿ ಚಿಗುರು ಕಂಡಿರುತ್ತೆ. ಇದರಿಂದ ನಾವು ಚಟ್ನಿ ಮಾಡಬಹುದು, ಪಲ್ಯ ಮಾಡಬಹುದು, ಹಾಗೆ ಜ್ಯೂಸ್ ಕೂಡ ಮಾಡಿ ಕುಡಿಬಹುದು. ನೋಡಿ ಈ ರೀತಿ ಎಳೆಯ ಚಿಗುರನ್ನು ಹಾಕೋಣ. ಇದನ್ನು ನಾವು ದಂಟಿನ ಸಮೇತ ಹಾಕಬಹುದು. ನನಗೆ ಇಷ್ಟು ಸಾಕು, ತಂಬಳಿಗೆ ಇಷ್ಟೇ ಸಾಕಾಗುತ್ತೆ. ಹಾಗೆ ನಾವು ಚಟ್ನಿ ಮಾಡೋದಿದ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ. ನಾನೀಗ ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಮತ್ತು ಒಂದು 7-8 ಕಾಳು ಮೆಣಸು ಹಾಕ್ತಾ ಇದ್ದೇನೆ. ನಾವು ಯಾವುದೇ ಸೊಪ್ಪಿನ ತಂಬುಳಿ ಮಾಡೋದಾದರೂ ಇದೇ ಪ್ರೊಸೆಸ್ ಮಾಡ್ತೀವಿ. ಸೊಪ್ಪಿನ ಔಷಧೀಯ ಗುಣಗಳು ಮಾತ್ರ ನಮಗೆ ಬೇರೆ ಬೇರೆ ಸಿಗುತ್ತೆ. ಈಗ ನಾವು ಚೆನ್ನಾಗಿ ತೊಳೆದಿಟ್ಟುಕೊಂಡ ಈ ನೆಲನೆಕ್ಕರಿಕೆ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಇದು ತುಂಬ ಟೈಮೇನು ತಗೊಳ್ಳಲ್ಲ, ಬೇಗನೆ ಬೆಂದು ಬಿಡುತ್ತೆ. ಹುರಿತಾ ಇದ್ದ ಹಾಗೆ ನೋಡಿ ಕೇವಲ 1-2 ನಿಮಿಷಕ್ಕೆ ಎಷ್ಟೊಂದು ಇದು ಸೊಪ್ಪು ಎಷ್ಟು ಕಡಿಮೆ ಆಗಿದೆ. ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ನಾವು ಗ್ಯಾಸ್ ಬಂದ್ ಮಾಡಿ ಎಷ್ಟು ಬೇಕೋ ಅಷ್ಟು ತೆಂಗಿನ ತುರಿ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟರೆ ಸಾಕು. ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಲ್ಲಿ ರುಬ್ಬಿಕೊಳ್ಳೋಣ. ನೋಡಿ ಈ ರೀತಿ ನುಣ್ಣಗಾಗಿ ರುಬ್ಬಿದ ನಂತರ ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಹಾಗೆ ಕಡೆದ ಮಜ್ಜಿಗೆಯನ್ನು ಸೇರಿಸಬೇಕು. ಮಜ್ಜಿಗೆ ಜಾಸ್ತಿ ಹುಳಿ ಇರಬಾರ್ದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಇದಕ್ಕೆ ಒಗ್ಗರಣೆಯನ್ನು ಕೊಡಬೇಕಾಗಿಲ್ಲ. ಇದು ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ, ಹಾಗೆ ಕುಡಿಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.